ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮನವರ 11ನೇ ದಿನದ ಕಾರ್ಯ ನಾಳೆ ನಡೆಯಲಿದೆ. ಕಾರ್ಯದ ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆಗಳನ್ನು ಸಮಾಧಿಯ ಸ್ಥಳದಲ್ಲಿ ಮಾಡಿಕೊಳ್ಳಲಾಗಿದೆ. ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು, ಜರ್ಮನ್ ಟೆಂಟನ್ನು ಹಾಕಲಾಗಿದೆ. 2 ಲಕ್ಷಕ್ಕೂ ಅಧಿಕ ಜನರು ಈ ಒಂದು 11ನೇ ದಿನದ ಕಾರ್ಯದಲ್ಲಿ ಭಾಗವಹಿಸುವ ಹಿನ್ನೆಲೆಯಲ್ಲಿ ಈ ಊಟದ ವ್ಯವಸ್ಥೆ ಮತ್ತು ಜನರು ಬಂದಂಥ ಜನರಿಗೆ ಯಾವುದೇ ರೀತಿ ಅನಾನುಕೂಲ ಆಗಬಾರದು ಅನ್ನುವಂಥ ಕಾರಣಕ್ಕಾಗಿ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಚ್.ಡಿ. ದೇವೇಗೌಡರ ಕುಟುಂಬದಿಂದ ಮಾಡುವಂತಹದ್ದು. ನೀವಿಲ್ಲಿ ಮತ್ತೊಂದು ಭಾಗದಲ್ಲಿ ನೋಡ್ಬೋದು, ಬರುವಂತಹ ವಿ.ಐ.ಪಿಗಳಿಗೆ ಪ್ರತ್ಯೇಕವಾದ ಆಸನ ವ್ಯವಸ್ಥೆಗೂ ಸಹ ಅವಕಾಶವನ್ನು ಕಲ್ಪಿಸಲಾಗಿದೆ. ಚೆನ್ನಮ್ಮನವರ ಸಮಾಧಿಯ ಸ್ಥಳದಲ್ಲೂ ಸಹ ಜರ್ಮನ್ ಟೆಂಟನ್ನು ಅಳವಡಿಕೆ ಮಾಡಲಾಗಿದೆ. ಇನ್ನು ಬರುವಂತಹ ಬೇರೆ ಬೇರೆ ಭಾಗಗಳಿಂದ ಬರುವ ಲಕ್ಷಾಂತರ ಜನರಿಗೆ ಊಟದ ವ್ಯವಸ್ಥೆಗೂ ಸಹ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಿರುವಂಥ ನೀವಿಲ್ಲಿ ಟೇಬಲ್ ಮತ್ತು ಚೇರನ್ನು ಜೋಡಿಸಿರುವ ದೃಶ್ಯಗಳನ್ನು ನೋಡ್ಬೋದಾಗಿದೆ. ಇನ್ನು ಈಗಾಗಲೇ ಸ್ಥಳದಲ್ಲಿ ಎಚ್.ಡಿ. ಕುಮಾರಸ್ವಾಮಿಯವರು ಮತ್ತು ಎಚ್.ಡಿ. ರೇವಣ್ಣನವರು ಸ್ಥಳವನ್ನು ಇಲ್ಲಿ ವ್ಯವಸ್ಥೆಯನ್ನು ಸಹ ಪರಿಶೀಲನೆಯನ್ನು ನಡೆಸಿದರು. ಇನ್ನು ಎಚ್.ಡಿ. ರೇವಣ್ಣನವರು ಈಗ ಮತ್ತೊಮ್ಮೆ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಎಚ್.ಡಿ. ರೇವಣ್ಣವರು ಈ ನಾಳಿನ ಎಷ್ಟು ಜನರು ಸೇರುವ ಸಾಧ್ಯತೆ ಇದೆ ಈ ಬಗ್ಗೆ ಮಾಹಿತಿಯನ್ನು ಸುವರ್ಣ ನ್ಯೂಸ್ ಜೊತೆ ಹಂಚಿಕೊಳ್ಳಲಿದ್ದಾರೆ. ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು, ಸ್ಥಳಕ್ಕೀಗ ಎಚ್.ಡಿ. ರೇವಣ್ಣನವರು ಬಂದು ಇಲ್ಲಿ ಆಗ್ತಿರುವಂಥ ವ್ಯವಸ್ಥೆಗಳನ್ನು ಪರಿಶೀಲನೆಯನ್ನು ನಡೆಸೋದಕ್ಕೆ ಬಂದಿದ್ದಾರೆ. ನಾಳೆ 2 ಲಕ್ಷಕ್ಕೂ ಅಧಿಕ ಜನರು ಈ ಒಂದು ಸ್ಥಳದಲ್ಲಿ ಅಂದರೆ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸುವಂತಹ ಒಂದು ಸಾಧ್ಯತೆ ಇದೆ. ಎಚ್.ಡಿ. ರೇವಣ್ಣನವರು ಸಂಪೂರ್ಣವಾಗಿ ಕಳೆದ 1 ವಾರದಿಂದಲೂ ಸಹ ಇಲ್ಲೇ ಸ್ಥಳದಲ್ಲಿ ಮೊಕಂ ಹೂಡಿ ಇಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಎಚ್.ಡಿ. ರೇವಣ್ಣ ನಮ್ಮ ಜೊತೆ ಅವ್ರು ಮಾತಾಡ್ಸೋಣ. ಸರ್, ಈಗ ಚೆನ್ನಮ್ಮನವರ 11ನೇ ದಿನದ ಕಾರ್ಯಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರಾ, ಹೇಳಿ ಸರ್ ಈ ವ್ಯವಸ್ಥೆ ಬಗ್ಗೆ. ಸರ್, ಈಗ ನಮ್ಮ ತಾಯಿಯವರ ಕಾರ್ಯಕ್ರಮ ನಾಳೆ ಗುರುವಾರ 30ನೇ ತಾರೀಕು 10:30ಯಿಂದ ಶುರುವಾಗುತ್ತೆ. ಪೂಜೆ ಇದೆಲ್ಲ ನಮ್ಮ ಸಮಾಜದ ಒಕ್ಕಲಿಗರ ಸಮಾಜದ ವಿಧಿವಿಧಾನಗಳ ರೀತಿ ಎಡೆ ಇಟ್ಟೆಲ್ಲ ಇದು ಮಾಡ್ತಾರೆ. ರಾಜ್ಯದ ಮತ್ತು ಜಿಲ್ಲೆಯ ಎಲ್ಲ ಕಡೆಯಿಂದ ನಮ್ಮ ತಾಯಿಯರ ಅಭಿಮಾನಿಗಳು, ನಮ್ಮ ತಾಯಿಯ ತಂದೆ ಅಭಿಮಾನಿಗಳು ಬರಲಿ ಅಂತ ಈಗಾಗಲೇ ಕೆಲವರಿಗೆ ಇದ್ರ ನಮ್ಮ ಇದು ಆಹ್ವಾನಿಕ ಪತ್ರಿಕೆನೂ ಕೊಟ್ಟಿದ್ದೀವಿ. ಕೊಡದಲ್ಲೇ ಇದ್ದರೆ ಅದನ್ನು ದಯಮಾಡಿ ನಾವೇ ಸ್ವತಃ ಹೇಳ್ತಾ ಇದ್ದೀವಿ ಅಂತ ಹೇಳಿ ಬರಬೇಕು. ಅನ್ನ ಸಂತರ್ಪಣೆಗೆ ಅವ್ರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗೋದಕ್ಕೆ ತಾವು ಬಂದು ಆಶೀರ್ವಾದ. ಸರಿ, ಅನ್ನ ಸಂತರ್ಪಣೆಗೆ ಎಷ್ಟು ಲಕ್ಷ ಜನರಿಗೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ? ಸುಮಾರು 2 ಲಕ್ಷ ಜನಕ್ಕೆ ನಾವು ಮಾಡ್ತಾಯಿದ್ದೀವಿ ಸರ್. ಟೋಟಲ್ ಯಾವ್ಯಾವ ರೀತಿ ಈಗ ಅವರು ಚೆನ್ನಮ್ಮನವರು ಇಷ್ಟಪಡ್ತಿದ್ದಂತಹ ಆಹಾರ ಪದಾರ್ಥಗಳನ್ನು ಎಲ್ಲ ಪದಾರ್ಥಗಳೂ ಸುಮಾರು 20 ಐಟಮ್ ಪದಾರ್ಥಗಳನ್ನ ಮಾಡ್ತೀವಿ. ಅವ್ರಿಗೇನು ಒಬ್ಬಟ್ಟಿತ್ತು, ಮತ್ತು ಲಾಡು, ಕಷಾಯ, ಇದರ ಹಲವು ಅಂತಲೇ ಏನು ಪಾಯಸ, ಇದು ಬೂದ್ಗುಂಬಳದ ಕಾಯಿ ಇರ್ಬೋದು, ಇದ್ರ ಸಾಂಬಾರು ಇರ್ಬೋದು, ಕಾಶಿ ಹಲ್ವ, ಇವೆಲ್ಲ ಒಟ್ಟು ಎಲ್ಲ ಸೇರಿಸಿ ಮಾಡ್ತೀವಿ. ಈಗ ಚೆನ್ನಮ್ಮನವರ ಕಾರ್ಯದಲ್ಲಿ ಈಗ ಹಲವರು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ಈ ಹಿನ್ನೆಲೆಯಲ್ಲಿ ವ್ಯವಸ್ಥೆ ಸಹ ಮಾಡ್ಕೊಂಡಿದ್ದೀರಿ. ಮತ್ತು ಬರುವಂಥ ಜನರಿಗೆ ಅನುಕೂಲ ರೀತಿಯಲ್ಲಿ ಏನೆಲ್ಲ ಎಲ್ಲ ಥರ ಮಾಡಿದ್ದೀವಿ. ಅವರವರೇ ವಾಲಂಟಿಯರೇ ಬರ್ತಾರೆ ಸರ್. ನಾವೇನು ಬಸ್ಸಿನ ಸೌಕರ್ಯ ಯಾವುದು ನಾವು ಮಾಡೋಕ್ಕಿಲ್ಲ. ಈಗ ಚೆನ್ನಮ್ಮನವರ ಅಂತಿಮ ಯಾತ್ರೆ ವೇಳೆಯಲ್ಲಿ ಲಕ್ಷಾಂತರ ಜನರು ಅವರ ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಂಡು ಅವರಿಗೆ ನಮನವನ್ನು ಸಲ್ಲಿಸಿದರು. ನಾಳಿನ 11ನೇ ದಿನದ ಕಾರ್ಯದಲ್ಲೂ ಸಹ ಎಷ್ಟು ಜನ ಪಾಲ್ಗೊಳ್ಳೋ ಸಾಧ್ಯತೆ? ಅವರೆಲ್ಲ ಬಂದು ನಮ್ಮ ತಾಯಿಯರ ಆತ್ಮಕ್ಕೆ ಶಾಂತಿ ಸಿಗೋಂಗೆ ಒಂದು ಕೋರಬೇಕು ಅಂತ ಏನು ಲಕ್ಷಾಂತರ ಜನ ಅವತ್ತಿನ ದಿವಸ 18ನೇ ತಾರೀಕು ಬೆಂಗಳೂರಿಂದ ಬರೋರಿಗೆ, ಹೊಳೆನರಸೀಪುರಕ್ಕೆ ಬರೋರಿಗೆ, ಹೊಳೆನರಸೀಪುರದಲ್ಲಿ ಎಲ್ಲ ಬಂದಂಥ ನಮ್ಮ ಅಭಿಮಾನಿಗಳಿಗೆ, ನಮ್ಮ ತಂದೆ ಅಭಿಮಾನಿಗಳು ಮತ್ತು ನಮ್ಮ ತಾಯಿಯ ಅಭಿಮಾನಿಗಳ ಅವರ ಆತ್ಮಕ್ಕೆ ಶಾಂತಿ ಸಿಗುವಂಥ ಒಂದು ಕೋರಬೇಕು ಅಂತ ಮನವಿ ಮಾಡ್ತೀವಿ. ಸರ್, ಈಗ ಚೆನ್ನಮ್ಮನವರ ಸಮಾಧಿ ಸ್ಥಳ ಪವಿತ್ರ ಸ್ಥಳವಾಗಿಸಬೇಕು ಅನ್ನೋಂಥ ಪರಿಕಲ್ಪನೆ ಇದೆ ಸರ್. ಅದನ್ನು ಯಾವ್ಯಾವ ರೀತಿ ಯೋಜನೆ ಸದಸ್ಯರುಗಳೆಲ್ಲ ಸೇರಿ ಮಾತಾಡಿ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದು 11 ದಿನದ ಕಾರ್ಯಕ್ರಮ ಮಾಡ್ತಾರೆ. ಇದು ಎಚ್.ಡಿ. ರೇವಣ್ಣನವರ ಮಾತು. ಸಮಾಧಿ ಸ್ಥಳದಲ್ಲಿ ಪವಿತ್ರ ಸ್ಥಳ ಮಾಡಬೇಕು ಅನ್ನೋ ಪರಿಕಲ್ಪನೆ ಇದೆ. ಅದರ ಬಗ್ಗೆ ಮುಂದೆ ಚರ್ಚೆಯನ್ನು ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ತೇವೆ. ಜೊತೆಗೆ 2 ಲಕ್ಷಕ್ಕೂ ಅಧಿಕ ಜನರು
11 ದಿನದಿಂದ ಕಾರ್ಯದಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ಹೀಗಾಗಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ, ಯಾರಿಗೂ ಸಹ ಅನಾನುಕೂಲ ಆಗದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಅನ್ನೋ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.